ಎಲ್ರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಟೊಮೊಟೊ ಬಾತ್ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಸ್ವಲ್ಪ ಡಿಫ್ರೆಂಟ್ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟ್ ನಾವು ಈ ಟೊಮೊಟೊ ಬಾತಿಗೆ ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಣ. ಈ ಮಸಾಲ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ನಾನು ಒಂದು ಫ್ರೈ ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾವು ಎಲ್ಲ ಮಸಾಲಗಳನ್ನು ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು ಒಂದೊಂದಾಗಿಯೇ. ಫಸ್ಟು ಒಂದು 3/4 ಸ್ಪೂನಷ್ಟು ನಾನು ಉದ್ದಿನಬೇಳೆ, ಒಂದು 3/4 ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಈ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎರಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ, ಕಲರ್ ಚೇಂಜ್ ಆಗೋವರೆಗೂ ನಾವು ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಎರಡು ಫ್ರೈ ಆದಮೇಲೆ ಇದಕ್ಕೆ ನಾವು ಒಂದೊಂದೇ ಮಸಾಲ ಐಟಮ್ಸ್ನ ಸೇರಿಸ್ಕೊಂಡು ಹೋಗೋಣ. ನೋಡಿ, ಇವಾಗ ಇದು ಕಲರ್ ಚೇಂಜ್ ಆಗಿದೆ ಅಲ್ವಾ. ಇದಕ್ಕೆ ನಾವೀಗ 1 ಸ್ಪೂನಷ್ಟು ಧನಿಯಾ ಬೀಜ, ಕೊತ್ತಂಬರಿ ಕಾಳು ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನಷ್ಟು ನಾನು ಜೀರಿಗೆ ಮತ್ತು ಚಕ್ರ ಮೊಗ್ಗು, ಒಂದು 2 ಪೀಸಷ್ಟು ಚಕ್ರ ಮೊಗ್ಗು, 1 ಇಂಚಷ್ಟು ಚಕ್ಕೆ ಹಾಕ್ತಾಯಿದ್ದೀನಿ. ಆಮೇಲೆ ಇದಕ್ಕೆ 4ರಿಂದ 5 ಲವಂಗ, 2 ಏಲಕ್ಕಿ, ಇದು ಎಲ್ಲ ಸ್ಪೈಸಸ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲೇ ಇದು ನೀಟಾಗಿ ಫ್ರೈ ಆದಮೇಲೆ, ಕಲರ್ ಚೇಂಜ್ ಆದಮೇಲೆ 1 ಈರುಳ್ಳಿ ಮತ್ತು 2 ಟೊಮೊಟೊ, ಮೀಡಿಯಮ್ ಸೈಜ್ದು ಈರುಳ್ಳಿ ಮತ್ತು ಟೊಮೊಟೊನ ಉದ್ದುದ್ದ ಕಟ್ ಮಾಡಿಬಿಟ್ಟು ಇದನ್ನು ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕು. ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಟೊಮೊಟೊ ಬಾತಲ್ಲಿ ಈ ಟೊಮೊಟೊದು ಟೇಸ್ಟು ಚೆನ್ನಾಗಿ ಬರುತ್ತೆ. ಇನ್ನು ಮಿಕ್ಸಿ ಮಾಡ್ಕೊಂಡು ಮಾಡೋದ್ರಿಂದ ಈ ಮಸಾಲಾನ ಫ್ರೈ ಮಾಡ್ಕೋಬೇಕು. ಈ ಟೊಮೊಟೊ ಮತ್ತು ಈರುಳ್ಳಿನೂ ಈ ಮಸಾಲ ಜೊತೆನೇ ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿ ಅನಿಸುತ್ತೆ ಟೊಮೊಟೊ ಬಾತಿದು. ಇವಾಗ ನೋಡಿ, ಈ ಈರುಳ್ಳಿ ಮತ್ತು ಟೊಮೊಟೊ ಎರಡೂ ಚೆನ್ನಾಗಿ ಫ್ರೈ ಆಗಬೇಕು ಈ ಮಸಾಲದಲ್ಲಿ. ಈ ಥರ ನೀಟಾಗಿ ಮಸಾಲದಲ್ಲಿ ನಾವು ಡೈರೆಕ್ಟಾಗಿ ಹಾಕಿಬಿಟ್ಟು ಮಾಡೋದು ಒಂದು ಸರಿ ತೋರಿಸಿದ್ದೆ. ಇವಾಗ ಬರೀ ಟೊಮೊಟೊನ ಮಿಕ್ಸಿ ಮಾಡಿಬಿಟ್ಟು ಮಾಡೋದು ಒಂದು ಮೆಥಡಲ್ಲಿ ತೋರಿಸಿದ್ದೀನಿ. ಇದು ಈ ಥರ ಇನ್ನೊಂದು ಮೆಥಡು. ಇದು ಎಲ್ಲದನ್ನು ಒಂದೊಂದು ಸರಿ ಟ್ರೈ ಮಾಡಿ ನೋಡಿ, ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಟೇಸ್ಟು. ಇವಾಗ ನೋಡಿ, ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಕರಿಬೇವು ಎಲ್ಲ ಹಾಕ್ಬಿಟ್ಟು ಆಯಿಲಲ್ಲೇ ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಎಲ್ಲ ಚೆನ್ನಾಗಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲ, ಟೊಮೆಟೊ, ಕರಿಬೇವು ಎಲ್ಲ ಫ್ರೈ ಆದಮೇಲೆ ಇನ್ನು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ, ಅದು ಒಂದು 5 ಹಾಕ್ಕೊಂಡಿದ್ದೀನಿ ನಾನು. ಇದೆಲ್ಲ ಮೆಣಸಿನ್ಕಾಯಿನೂ ನೀಟಾಗೆಲ್ಲ ಕಲರ್ ಚೇಂಜ್ ಆಗೋವರೆಗೂ, ಕಲರು ಚೆನ್ನಾಗಿ ಬರುತ್ತೆ ಈ ಥರ ಎಣ್ಣೆಯಲ್ಲಿ ಹಾಕ್ಕೊಂಡು ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು. ಮಾಡಿಕೊಂಡು ಆದಮೇಲೆ ಮೆಣಸಿನ್ಕಾಯಿನೂ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಇನ್ನು ಲಾಸ್ಟಲ್ಲಿ ನಾವು ಕೊಬ್ಬರಿ ಹಾಕ್ಕೋಬೇಕು. ಇದು ಒಣಗಿರೋ ಕೊಬ್ಬರಿನ ಹಾಕ್ಕೊಂಡಿದ್ದೀನಿ ನಾನು. ಇಲ್ಲಿ ತುರಿದ್ಬಿಟ್ಟು ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಬೇಗ ಮಿಕ್ಸಿಯಲ್ಲಿ ಸಣ್ಣ ಆಗುತ್ತೆ ಅಂದ್ಬಿಟ್ಟು ತುರಿದ್ಬಿಟ್ಟು ಹಾಕ್ಕೊಂಡು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಎಲ್ಲ ಮಸಾಲ ಈ ಥರ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ಟೊಮೊಟೊ ಬಾತ್ ಅಂತೂ ಸೂಪರಾಗಿ ಬರುತ್ತೆ ಟೇಸ್ಟು. ನೋಡಿ, ಇವಾಗ ಎಲ್ಲದನ್ನು ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ. ಇದೆಲ್ಲ ನೀಟಾಗಿ ಈ ಥರ ಫ್ರೈ ಆಗಿ ಕಲರೆಲ್ಲ ಚೇಂಜ್ ಆಗಿದೆ. ಇಷ್ಟ ಆದರೆ ಸಾಕು. ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಮಿಕ್ಸಿ ಮಾಡ್ಕೋಬೇಕಲ್ವ, ತಣ್ಣಗಾಗಲಿ. ಅಷ್ಟೊತ್ತಿಗೆ ನಾವು ಒಗ್ಗರಣೆನೂ ಪ್ರಿಪೇರ್ ಮಾಡ್ಕೊಳ್ಳೋಣ. ನಾನು ಕುಕ್ಕರ್ ಇಟ್ಬಿಟ್ಟು ಅದಕ್ಕೆ ಒಂದು 3 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆನೂ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ನಾವು ಇದಕ್ಕೆ ಒಂದೊಂದೇ ಐಟಮ್ಸ್ನ ಹಾಕ್ಕೊಂಡು ಹೋಗೋಣ. ಅದು ಅಷ್ಟೊತ್ತಿಗೆ ತಣ್ಣಗಾಗುತ್ತೆ, ಮಿಕ್ಸಿ ಮಾಡ್ಕೋಬೋದು. ಫಸ್ಟು ಇಲ್ಲಿ ನಾನು ಸಾಸಿವೆ ಹಾಕ್ಬಿಟ್ಟು ಕರಿಬೇವು ಹಾಕ್ತಾಯಿದ್ದೀನಿ. ಸಾಸಿವೆ ಕರಿಬೇವು ಸ್ವಲ್ಪ ಎಲ್ಲ ಚಟಪಟ ಅಂತ ಸಿಡಿದ್ಮೇಲೆ ಸಾಸಿವೆ ಕರಿಬೇವು ಎಲ್ಲ ಚೆನ್ನಾಗಿದೆ, ಕರಿಬೇವು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಲಿ. ಇದು ಆದಮೇಲೆ ಇದಕ್ಕೆ ನಾವು ತರಕಾರಿಗಳನ್ನು ಒಂದೊಂದಾಗಿಯೇ ಹಾಕ್ಕೊಂಡು ಹೋಗಬೇಕು. ಈ ತರಕಾರಿ ನಿಮಗೆ ಬೇಕು ಅಂದರೆ ಇದೇನು ಏನೇನು ಮನೇಲಿ ತರಕಾರಿ ಇರುತ್ತೋ, ಪಲಾವ್ಗೆ ಹಾಕೋ ತರಕಾರಿ ಎಲ್ಲದನ್ನು ಹಾಕ್ಕೋಬೋದು. ಇಲ್ಲ ಅಂದರೆ ಬರೀ ಬೀನ್ಸು, ಕ್ಯಾರೆಟು, ಬಟಾಣಿ ಎಲ್ಲೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇಲ್ಲಿ ನಾನು ಹಿಂಗೆ ಹಾಕ್ಬಿಟ್ಟು ಇದು ಕರಿಬೇವೆಲ್ಲ ಫ್ರೈ ಆದಮೇಲೆ ಹಿಂಗೆ ಹಾಕಿ ಈರುಳ್ಳಿನ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೆ, ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕ್ಯಾರೆಟು ಮತ್ತು ಬೀನ್ಸು, ಆಮೇಲೆ ಬಟಾಣಿನೂ ಹಾಕ್ತಾಯಿದ್ದೀನಿ ನಾನು. ಬಟಾಣಿ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಆಯಿಲಲ್ಲೇ ಚೆನ್ನಾಗೆಲ್ಲ ಮಿಕ್ಸ್ ಆಗಲಿ. ನಿಮಗೆ ಹಸಿ ಬಟಾಣಿ ಇತ್ತು ಅಂದರೆ ಹಸಿ ಬಟಾಣಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಣಗಿರೋ ಬಟಾಣಿನ ನೆನೆಸ್ಬಿಟ್ಟಾದ್ರೂ ಹಾಕ್ಕೋಬೋದು. ಇಲ್ಲಾಂದರೆ ಅವರೆಕಾಳು ಸೀಸನಲ್ಲಿ ಅವರೆಕಾಳು ಹಾಕ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ಅದೊಂಥರ ಫ್ಲೇವರು ಚೆನ್ನಾಗಿ ಬರುತ್ತೆ ಅವರೆಕಾಳ್ದು. ನಿಮ್ಮ ಯಾವ್ಯಾವುದು ಸೀಸನ್ನಲ್ಲಿ ಬರುತ್ತೋ ಹಸಿ ಕಾಳುಗಳನ್ನು ಅದನ್ನು ಹಾಕ್ಕೋಬೋದು. ಅವರೆಕಾಳು, ಬಟಾಣಿ, ಇಲ್ಲ ಒಣಗಿರೋ ಬಟಾಣಿ ಇತ್ತು ಅಂದರೆ ಅದನ್ನು ನೆನೆಸ್ಬಿಟ್ಟು ಹಾಕ್ಬೋದು. ಇದೆಲ್ಲ ಫ್ರೈ ಆದಮೇಲೆ ಸ್ವಲ್ಪ, ಆಮೇಲೆ ಟೊಮೆಟೊನೂ ಅಷ್ಟೇ. ನಾನು ಅಲ್ಲಿ 2 ಟೊಮೆಟೊ ತೊಗೊಂಡಿದ್ದೆ, ಇಲ್ಲಿ 2 ಟೊಮೆಟೊ ತೊಗೋತಾ ಇದ್ದೀನಿ. ಯಾಕಂದರೆ ಹೆಸರಲ್ಲೇ ಇದೆ ಅಲ್ವಾ ಟೊಮೆಟೊ ಬಾತು. ಸೊ ಟೊಮೆಟೊ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರಲಿ, ಟೊಮೆಟೊ ಕ್ವಾಂಟಿಟಿ ಅಂದ್ಬಿಟ್ಟು 2 ಟೊಮೆಟೊನೂ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಸ್ವಲ್ಪ ಫ್ರೈ ಆಗೋ ಅಷ್ಟೊತ್ತಿಗೆ ಇದು ನೋಡಿ, ನಾವೇನು ಮಸಾಲೆ ಎಲ್ಲ ಫ್ರೈ ಮಾಡ್ಕೊಂಡಿದ್ವಿ ಅಲ್ವಾ, ಇದೆಲ್ಲ ಸ್ವಲ್ಪ ತಣ್ಣಗಾಗಿತ್ತು. ಇದನ್ನು ಒಂದು ಮಿಕ್ಸಿ ಜಾರಿಗೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ಇದನ್ನು ಮಿಕ್ಸಿ ಮಾಡ್ಕೊಂಬರ್ಬೇಕು. ಈ ಥರ ಮಸಾಲ ಪ್ರಿಪೇರ್ ಮಾಡ್ಕೊಂಡು ಮಾಡೋದ್ರಿಂದ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಇದಕ್ಕೆ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು
ಈ ಥರ ನೈಸಾಗಿ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ ಇವಾಗ ಒಗ್ಗರಣೆನೂ ಚೆನ್ನಾಗಿ ಬೆಂದಿದೆ ಅಲ್ವಾ, ಸ್ವಲ್ಪ ಆಯಿಲಲ್ಲಿ ಚೆನ್ನಾಗೆಲ್ಲ ಫ್ರೈ ಆಗಿದೆ ಅಲ್ವಾ. ಫ್ರೈ ಆದಮೇಲೆ ಇದಕ್ಕೆ ನಾವು ಮಸಾಲ ಮಿಕ್ಸಿ ಮಾಡ್ಕೊಂಡಿದ್ವಿ ಅಲ್ವಾ, ಆ ಮಸಾಲ ಮಿಕ್ಸಿ ಮಾಡ್ಕೊಂಡಿರೋ ಒಂದು ಮಸಾಲನೂ ಈ ಕುಕ್ಕರ್ಗೆ ಹಾಕಿಬಿಟ್ಟು 1-2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡು ನಾನು ಈಗ ಒಂದು ಮೆಜರ್ಮೆಂಟ್ ಕಪ್ ತೋರಿಸಿದ್ನಲ್ವ, ಆ ಕಪ್ಪಲ್ಲಿ 1/2 ಕಪ್ಪಷ್ಟು ನಾನು ಅಕ್ಕಿ ನೆನೆಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ 3 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ಅದೇ ಜಾರಿಗೆ ನಾನು ನೀರು ಹಾಕ್ಬಿಟ್ಟು ಚೆನ್ನಾಗಿ ಜಾರಿಗೆ ಏನು ಮಸಾಲ ಎಲ್ಲ ಹತ್ಕೊಂಡಿರುತ್ತಲ್ವ, ಆ ನೀರನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಈ ನೀರೆಲ್ಲ ಚೆನ್ನಾಗಿ ಬಿಸಿ ಆಗಲಿ. ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕ್ಬಿಟ್ಟು ಇದು ನೀರೆಲ್ಲ ಚೆನ್ನಾಗಿ ಬಿಸಿಯಾಗಿ ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಈ ಥರ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಸರಿ ಟೇಸ್ಟ್ ನೋಡಬೇಕು, ಉಪ್ಪು ಅದೆಲ್ಲ ಕರೆಕ್ಟಾಗಿ ಆಗಿದೆ ಏನೋ ಅಂತ ನೋಡಿಕೊಂಡು ನೀಟಾಗೆಲ್ಲ ಟೇಸ್ಟ್ ನೋಡಿಕೊಂಡು ಆದಮೇಲೆ ನಾವೇನು ಅಕ್ಕಿ ನೆನೆಸ್ಕೊಂಡಿರ್ತೀವಲ್ವ, ಆ ಅಕ್ಕಿನೂ ಇದಕ್ಕೆ ಹಾಕ್ಬಿಡೋಣ. ನೀರೆಲ್ಲ ತೆಗ್ದು, ಯಾಕಂದರೆ ಕರೆಕ್ಟಾಗಿ ನಾನಿಲ್ಲಿ ಹಾಕಿದ್ದೀನಿ ನೀರೆಲ್ಲ ತೆಗ್ದು ನೀಟಾಗಿ ಅಕ್ಕಿ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸರಿ ಎಲ್ಲ ಮಿಕ್ಸ್ ಮಾಡೋಣ. ಈ ಥರ ಅಕ್ಕಿನ ನೀರು ಕುದಿಬೇಕಾದ್ರೆ ಹಾಕಿದರೆ ಅಕ್ಕಿ ಚೆನ್ನಾಗಿ ಉದುರಾಗಿ ಟೊಮೊಟೊ ಬಾತು ಚೆನ್ನಾಗಿ ಬರುತ್ತೆ. ಈ ಥರ ಮಿಕ್ಸ್ ಮಾಡಿ ಎಲ್ಲ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಇದಕ್ಕೆ ನಾವು ಸ್ವಲ್ಪ ತುಪ್ಪ ಹಾಕಬೇಕು. ಲಾಸ್ಟಲ್ಲಿ 1 ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಘಮ ಚೆನ್ನಾಗಿರುತ್ತೆ, ಮತ್ತು ಅಕ್ಕಿ ಏನದು ರೈಸ್ ಆಗುತ್ತಲ್ವ ಉದುರಾಗಿ ಚೆನ್ನಾಗಾಗುತ್ತೆ. ನೋಡಿ ತುಪ್ಪ ಹಾಕ್ಬಿಟ್ಟು ಈ ಥರ ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ವಿಜಿಲ್ ಹಾಕ್ಸ್ತಾ ಇದ್ದೀನಿ. 2 ವಿಜಿಲಿಗೆ ಕರೆಕ್ಟಾಗಿ ಆಗಿದೆ. ನಾನು ಇವಾಗ ತೆಗ್ದಿದ್ದೀನಿ ಅಲ್ವ, ಸ್ವಲ್ಪ ನೀರು ಥರ ಅನಿಸ್ತಾ ಇದೆ, ಬಟ್ ಮತ್ತು ಮುಚ್ಚಿದರೆ ಅದು ಚೆನ್ನಾಗಿ ಅರಳ್ಕೊಳ್ಳುತ್ತೆ. ಉದುರಾಗಿ ಚೆನ್ನಾಗಿ ಬಂದಿದೆ ಟೊಮೊಟೊ ಬಾತು. ಟೇಸ್ಟ್ ಅಂತೂ ಸೂಪರಾಗಿ ಬಂದಿದೆ. ನಿಮಗೂ ಈ ವಿಧಾನ ಇಷ್ಟ ಆಗಿದ್ದರೆ, ಟೇಸ್ಟ್ ಇಷ್ಟ ಆಗಿದ್ದರೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್.